ಹಲೋ ಗಾಯ್ಸ್, ನಮಸ್ತೆ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಪಾಲಕ್ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇವತ್ತು ನಮ್ಮ ಬ್ಯಾಚುಲರ್ಸ್ ರೂಮಲ್ಲಿ ಪಾಲಕ್ ಪಲಾವ್ ಮಾಡ್ತಾ ಇದ್ದೀವಿ. ಸೊ ನಾವು ಬ್ಯಾಚುಲರ್ಸು ಹಾಕೋ ಇಂಗ್ರೀಡಿಯೆಂಟ್ಸಲ್ಲಿ ಕಾಂಪ್ರಮೈಸ್ ಆದ್ರೂ ಟೇಸ್ಟಲ್ಲಂತೂ ಕಾಂಪ್ರೂವ್ ಆಗೋ ಚಾನ್ಸೇ ಇಲ್ಲ. ಇವತ್ತಿನ ಪಾಲಕ್ ಪಲಾವ್ಗೆ ಸ್ವಲ್ಪ ಅವರೆಕಾಯಿ ತೊಗೊಂಡಿದ್ದೀನಿ, ಹಾಗೇನೆ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಚಿಕ್ಕದು ಟೊಮೊಟೊನ ಕಟ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಒಂದು ಕಂತೆ ಪಾಲಕ್ ಸೊಪ್ಪಲ್ಲಿ ಅರ್ಧ ತಗೊಂಡು ಅದರಲ್ಲಿ 2 ಭಾಗ ಡಿವೈಡ್ ಮಾಡಿ ಅರ್ಧನ ಬೇಯೋದಕ್ಕೆ ಹಾಕಿದ್ದೀನಿ, ಇನ್ನರ್ಧನ ಕಟ್ ಮಾಡ್ಕೊಂಡು ಇಟ್ಕೊತೀನಿ. ಆಮೇಲೆ ಒಂದು ಚಿಕ್ಕ ಮಿಕ್ಸಿ ಜಾರ್ನ ತಗೊಂಡು ಅದಕ್ಕೆ ಸ್ವಲ್ಪ ಕಾಯಿನ ಕಟ್ ಮಾಡಿ ಹಾಕೊತೀನಿ. ಸ್ವಲ್ಪ ಕಾಯಿ ಹಾಕೋಬೇಕು, ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರಲ್ಲ. ಕಾಯಿ ಜೊತೆಗೆ ಹಚ್ಚಿಟ್ಟಿದ್ದ ಈರುಳ್ಳಿನಲ್ಲಿ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಟೊಮೊಟೊನ ಹಾಕೊಂತೀನಿ. ಅದ್ರ ಜೊತೆಗೆ ಬೇಯಿಸಿ ಇಟ್ಟಿದ್ದೆ ಅಲ್ವಾ ಪಾಲಕ್ ಸೊಪ್ಪು, ಅದನ್ನು ಸಹ ಹಾಕೊಂತೀನಿ. ಇದ್ರ ಜೊತೆಗೆ ಸ್ವಲ್ಪ ಮಸಾಲಾ ಐಟಮ್ಸ್ನ ರುಬ್ಬೋದಕ್ಕೆ ಹಾಕೊಂತೀನಿ. 1-2 ಮೆಣಸು, 1 ಲವಂಗ, ಚಿಕ್ಕದು 1-2 ಚೂರು ಚಕ್ಕೆ. ಇದ್ರ ಜೊತೆಗೆ 1-4 ಇಲ್ಕ್ ಬೆಳ್ಳುಳ್ಳಿ ಹಾಕೊಳ್ಳಿ. ಹಾಗೇನೆ ಸ್ವಲ್ಪ ಶುಂಠಿ ಇದ್ರೆ ಹಾಕೊಳ್ಳಿ. ನಮ್ಮ ರೂಮಲ್ಲಿ ಶುಂಠಿ ಖಾಲಿ ಆಗಿತ್ತು, ಹಾಗಾಗಿ ನಾನು ಅದನ್ನ ಸ್ಕಿಪ್ ಮಾಡ್ತಾ ಇದ್ದೀನಿ. ಹಾಗೇನೆ ಪುದೀನ ಕೊತ್ತಂಬರಿ ಇದ್ರೆ ಅದನ್ನು ಕೂಡ ಕಟ್ ಮಾಡಿ ಇಟ್ಕೊಳ್ಳಿ. ಅದನ್ನ ಒಗ್ಗರಣೆಗಾದ್ರೂ ಹಾಕಿ, ಇಲ್ಲ ಅಂದ್ರೆ ರುಬ್ಬಕ್ಕಾದ್ರೂ ಹಾಕಿ. ನಮ್ಮ ರೂಮಲ್ಲಿ ಅದು ಇರಲಿಲ್ಲ, ಸೊ ನಾನು ಅದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ. ಡೋಂಟ್ ವರಿ, ಅದನ್ನೆಲ್ಲ ಹಾಕಿಲ್ಲ ಅಂದ್ರೂ ಟೇಸ್ಟ್ ಸಖತ್ತಾಗೆ ಬರುತ್ತೆ. ಇಷ್ಟೆಲ್ಲ ಮಸಾಲಾ ಐಟಮ್ಸ್ನ ಹಾಕೊಂಡು ಆದಮೇಲೆ ಇದಕ್ಕೆ ಸ್ವಲ್ಪ ಸಾಂಬಾರ್ ಪುಡಿನ ಹಾಕೊಳ್ಳಿ. ಸಾಂಬಾರ್ ಪುಡಿನ ನೋಡ್ಕೊಂಡು ಹಾಕೊಳ್ಳಿ, ಜಾಸ್ತಿ ಹಾಕಿದ್ರೆ ಚೆನ್ನಾಗಿರಲ್ಲ. ಸ್ವಲ್ಪ ಅಳತೆ ಮೇಲೆ ಹಾಕೊಳ್ಳಿ. ನೆಕ್ಸ್ಟ್ ಇದಿಷ್ಟನ್ನು ರುಬ್ಕೊಳ್ಳೋಣ. ಈಗ ರುಬ್ಬಿಟ್ಟಿರೋಂಥ ಮಸಾಲ ರೆಡಿ ಇದೆ. ಹಾಗೇನೆ ಸೊಪ್ಪನ್ನ ಬೇಯಿಸಿದ್ದೆ ಅಲ್ವಾ, ಆ ನೀರನ್ನ ಹಾಗೇನೆ ಎತ್ತಿಟ್ಕೊತೀನಿ. ರೈಸ್ಗೆ ಅದೇ ನೀರನ್ನ ಹಾಕ್ತೀನಿ. ಅಷ್ಟೇ, ಬೇಸಿಕ್ ಎಲ್ಲ ಆಗೋಗಿದೆ. ಈಗ ಒಗ್ಗರಣೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ಒಗ್ಗರಣೆಗೆ ಅಂತ ಒಂದು 3-4 ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಅದಕ್ಕೆ ಮಸಾಲಾ ಐಟಮ್ಸ್ ಏನೇನಿದೆ ಅದನ್ನ ಹಾಕೊಳ್ಳಿ. ಜೊತೆಗೆ 1-4 ಮೆಣಸಿನ್ಕಾಯಿ ಹಾಕೊಂತಾ ಇದ್ದೀನಿ. ಹಾಗೇನೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಂತಾ ಇದ್ದೀನಿ. ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಒಗ್ಗರಣೆಯಲ್ಲಿ ಬೆಂದ ಮೇಲೆ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ. ಈರುಳ್ಳಿನ ಸ್ವಲ್ಪ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಕೆಂಪಗಾಗೋ ತನಕ ಬೇಯೋದಕ್ಕೆ ಬಿಡಬೇಕು. ಈರುಳ್ಳಿ ಬೆಂದಿದೆ. ನಾನಿವಾಗ ಟೊಮೊಟೊ ಮತ್ತು ಅವರೆಕಾಳನ್ನ ಹಾಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಸ್ವಲ್ಪ ಎಣ್ಣೆನಲ್ಲಿ ಚೆನ್ನಾಗಿ ಹುರ್ಕೊಂಡ್ಮೇಲೆ ಪಾಲಕ್ ಸೊಪ್ಪನ್ನ ಹಾಕೊಳ್ತೀನಿ. ಇದೆಲ್ಲ ಸ್ವಲ್ಪ ಬೆಂದ ಮೇಲೆ ರುಬ್ಬಿಟ್ಟಿರುವಂಥ ಮಸಾಲಾನ ಹಾಕೊಂಡು ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿದ್ದೀನಿ. ಹಾಗೇನೆ ಸ್ವಲ್ಪ ಖಾರದ ಪುಡಿನ ಹಾಕೊತಾ ಇದ್ದೀನಿ. ಮಸಾಲ ಎಲ್ಲ ಸ್ವಲ್ಪ ಬೆಂದ ಮೇಲೆ ತೊಳೆದಿಟ್ಟಿರುವಂಥ ಅಕ್ಕಿನ ಹಾಕೊತಾ ಇದ್ದೀನಿ. ಫೈನಲಿ ಇಲ್ಲಿದೆ ನಮ್ಮ ಸೀಕ್ರೆಟ್. ಇದಕ್ಕೆ ಸ್ವಲ್ಪ ಚಿಕನ್ ಮಸಾಲ, ಗರಂ ಮಸಾಲ, ಹಾಗೇನೆ ಸ್ವಲ್ಪ ಬಿರಿಯಾನಿ ಮಸಾಲ ಹಾಕ್ತೀನಿ. ಫೈನಲ್ ಆಗಿ ಕುಕ್ಕರ್ನ ಕ್ಲೋಸ್ ಮಾಡಿ 2 ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕು, ನಮ್ಮ ಪಾಲಕ್ ಪಲಾವ್ ರೆಡಿ ಆಗುತ್ತೆ. ಉಪ್ಪು ಖಾರ ಎಲ್ಲ ಪರ್ಫೆಕ್ಟ್ ಆಗಿರುವಂಥ ಪಲಾವ್ ರೆಡಿ ಆಗಿದೆ. ಈಗ ಇದನ್ನ ತಟ್ಟೆಗೆ ಹಾಕೊಂಡು ಬಾರಿಸೋದಷ್ಟೇ ಬಾಕಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಫೇಸ್ಬುಕ್, ಇನ್ಸ್ಟಾದಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಕಾಮೆಂಟ್ಸ್ ಬಾಕ್ಸ್ ಆನಲ್ಲಿದೆ, ಕಾಮೆಂಟ್ಸ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್.